ಈಗ ಊಟಕ್ಕೆ ಕೊಡ್ಬೇಕು ಸಜ್ಜಕ ಮಾಡು ಆಕಿ ಖಾರದ್ ಮಾಡ್ಬೇಡ ಖಾರದ್ ಮಾಡು ಯೋ ಯೋ ಏನ್ ಸಾಕಾಗಿ ಹೋಗ್ಬಿಟ್ಟತ್ತ ಕೆಲಸ ಹೆಚ್ಚಾಗ್ಬಿಟ್ಟತ್ ನೋಡತ್ತಾಗಿ ಮನಿ ಒಳಗತ್ತಾಗ ತಗ ಏನಾಗಲ್ಲ ಸ್ವಲ್ಪ ಸುಮ್ನೀರ ಯಮ್ಮ ನೀವು ಸುಮ್ನೀರಿ ಒಂದಿಟ್ಟು ನಂಗೆ ಅದು ಇದು ಮಾಡಂತ ಹೇಳಾಕೋಬೇಡ್ರಿ ನೀವು ಸುಮ್ನೀರೀಗ ಅಯ್ಯೋ 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 ಮಾಡ್ತೀಯ ಅಲ್ಲ ನಂಗೆ ಅದು ಇದು ಮಾಡೋಕ್ಕಾಗಲ್ಲ ಅಂತೀಯಲ್ಲ ಮತ್ತೆ ಇನ್ನೇನು ಮಾಡ್ತೀನಿ ನೀನು ಇರೋದೊಂದು ಮಗಳದ ಅದರ ಬಾಣೆತನ ಚಂದ ಮಾಡೋದಲ್ಲ ಅಂತಂದ್ರೆ ವಿಚಿತ್ರ ಆತ್ ಬಿಡ ಇದು ಅಲ್ಲ ನೀರು ಕಾಸು ಈಗ ಅರ್ಜೆಂಟ್ ಏರಿಯೋದೇನೈತಿ ದಿನಕ್ಕೆ 2 ಸಲ ಏರಕ್ಕಾಗಲ್ಲ ಒಂದೇ ಸಲ ಅದಾವಲ್ಲ ಆತು ಆಮೇಲೆ ದಿನ ಏರಿಯೋದೇನು ಅವಶ್ಯಕತೆ ಇಲ್ಲ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ನೀರು ಹಾಕಿದ್ರು ಸಾಕು ಪದ್ಮಾ ಪದ್ಮಾ ಮುಗೀತು ಮುಗುದೇ ಹೋತು ಏನಾತ್ರಿ ಏನಾಗಬಾರ್ದು ಅಂತ ನೀ ಅನ್ಕೊಂತಿದ್ದಿ ಏನ್ ಅಕ್ಕತಿ ಅಂತ ನಮಗ್ ಗೊತ್ತಿತ್ತಲ್ಲ ಅದೇ ಆತ ಏನಾತ್ರಿ ಹೇಳಕ್ ಏನೈತಿ ನಿಮ್ ತಮ್ಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು ಪಾ ಏನ್ ಹೇಳತ್ತೀರ್ರಿ ಮಸ್ಕಿರಿ ಮಾಡತ್ತೀರನ ಇರೋಡಲ್ಲ ಮಸ್ಕಿರಿ ಮಾಡತ್ತೀರನ ಬಾಯ್ ಬಿಟ್ಟು ಹೇಳ್ರಿ ನಮ್ ತಮ್ಮನ್ನ ಪೊಲೀಸ್ನವ್ರು ಅವ ಏನ್ ಮಾಡ್ಯಾನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಕ್ಕ ಏನ್ ಲಪಡ ದಂಧೆ ಮಾಡ್ಯಾನ ಯಾರಿಗ್ ಗೊತ್ತು ಬಾಯಿ ಬಿಟ್ರಲ್ಲ ಗೊತ್ತಾಗದು ಒಳಗೊಳಗ ಏನ್ ಆಟ ನಡ್ಸ್ಯಾನೋ ಏನೋ ಯಾರಿಗ್ ಗೊತ್ತು ಏನ ಅವ ಬಾಯಿ ಬಿಡೋದಿಲ್ಲ ಈಗ ನೀನ ಬರೋಬ್ಬರಿ ರೊಕ್ಕ ಕೊಟ್ಟಲ್ಲ ಹಂಗ ಯಾರ್ಯಾರ ಕಡೆ ರೊಕ್ಕ ಹಾಕ್ಸ್ಯಾನೋ ಯಾರಿಗ್ ಗೊತ್ತು ಅವು ಏನೋ ಒಂದು ತಿಂಗಳಿಗೆ 10% ಬಡ್ಡಿ ಹಾಕಿ ಕೊಡ್ತೀನಿ 20% ಬಡ್ಡಿ ಹಾಕಿ ಕೊಡ್ತೀನಿ ಅಂತೇಳಿ ಅದ್ ಏನ್ ದಂಧೆ ಮಾಡ್ಯಾನೋ ಯಾರಿಗ್ ಗೊತ್ತು ಆತು ಹಿಡ್ಕೊಂಡು ಹೋದ್ರು ಪೊಲೀಸ್ನವ್ರೀಗ ಹೆಂಗ್ ಕಕ್ತಾನ ರೊಕ್ಕನ ಏನೋ ಅವ್ರು ಯಾರೋ ರೊಕ್ಕ ಕೊಟ್ಟವ್ರು ಬೇರೆ ಮನಿ ಬಂದ್ ಬಲಾಟಿ ಮಾಡಕತ್ತಾರಂತ ನಮ್ದು ಇನ್ನೂ 70 ಲಕ್ಷ ಕೊಡ್ಬೇಕು 50 ಲಕ್ಷ ಕೊಡ್ಬೇಕು ಅನ್ನಕತ್ತಾರಂತ ಅದು ಎಷ್ಟು ಲಕ್ಷ ಮುಂಡ ಮುಚ್ಚಿದ್ದ ನೀವ ನಾ ಹೇಳ್ತೇನಲ್ಲ ದೊಡ್ಡ ಪ್ರಮಾಣದಾಗ ಫ್ರಾಡ್ ದೊಡ್ಡ ಪ್ರಮಾಣದಾಗ ಮಾಡ್ಯಾನ ನೋಡು ನೀ ಪುಣ್ಯಕ್ಕ ನಿನ್ನ ಮಾತು ಕೇಳಿ ಅಲ್ಲಿ ರೊಕ್ಕ ತಗಸ್ಕೊಡ್ಲಿಲ್ಲ ನಾನು ಚೊಲೋ ಆತ ನೋಡು ಈಗ ನನ್ನ ಮಗಳ ತಾಳಿಚೇನ ಒಂದ್ ಬಿಡಿಸ್ಕೊಂಬಂದ್ ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅಂದಿದ್ರ ಎಷ್ಟು ರಾಳೆ ಹಾಕಿತ್ತ ಎಷ್ಟು ಫಜಿತಿ ಹಾಕಿತ್ತ ಬೀಗರ ಮುಂದೆ ತಲೆ ತಗ್ಸು ಬಾಳೆ ಹಾಕಿತ್ತ ನನ್ನ ಮಗಳ ಬಂಗಾರನೂ ಹೋಗಿರ್ತಿತ್ತು ಅಯ್ಯೋ 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 ದೇವ್ರೆ ಪುಣ್ಯಕ್ಕ ಅಂತದೇನು ಕೆಲ್ಸ ಆಗಿಲ್ಲ ಅಯ್ಯಯ್ಯೋ ರೀ ಏನ್ರಿ ಏನು ಆಗಿಲ್ಲ ಅಂತೀರಿ ಎಲ್ಲ ಆತಲ್ರಿ ಏನ್ ಮಾಡೋದ್ರಿ ಅಯ್ಯೋಯ್ಯೋ ನಮ್ ತಮ್ಮನ್ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರ ರೀ ನಾ ಮುಳುಗ್ ಹೋದೆ ಯವ್ವ ನಾ ಮುಳುಗ್ ಹೋದೆ ಆ ಜಯವನ್ ಕಡೆ 1 ಲಕ್ಷ ರೂಪಾಯಿ ಇಸ್ತು ಕೊಟ್ಟೇನ್ರಿ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಹೆಂಗಕಿ ರೊಕ್ಕ ವಾಪಸ್ ಕೊಡ್ಲಿರಿ ಏನ್ ಮಾಡ್ಲಿರಿ ಅಯ್ಯೋ ದೇವ್ರಿ ಆತಾಳ ಈ ಹಲ್ಕಟ್ಟ ಬಾಡ್ಯಾನ ನಂಬಿದ್ದಕ್ಕೆ ನನಗೆ ಸರಿಯಾಗೆ ಪಂಗನಾಮ ಹಾಕಿನ ಯವ್ವ ನನಗೆ ಕುತ್ತಿಗಿನ ಕೋದ್ಬಿಟ್ಟ ಊರ್ ದೇಸರ ಬಾಡೆ ನಾಡ್ ಬಾಡೆ ಸೀಮಿ ಬಾಡೆ ಸಾಕತ್ತ ಯವ್ವ ನನಗತ್ತಾಗ ಎಷ್ಟು ಹೇಳಿದ್ರಿ ನೀವು ನಾನು ನಿಮ್ಮ ಮಾತು ಕೇಳಲಿಲ್ಲ ಇವ್ರಿ ಏನ್ ಮಾಡೋದ್ರಿ ಈಗ ಯಾರೋ ಆಗ್ಲಾರ್ದಾರ ಅವ್ನು ಏಳಿಗೆ ಕಂಡು ಸಹಿಸ್ಲಾರ್ದಾರ ಕಂಪ್ಲೇಂಟ್ ಕೊಟ್ಟಾರ್ರಿ ಅವರಿಂದಾನೇ ಹಿಂಗಾಗಿರೋದು ಇಲ್ಲ ನಮ್ಮ ತಮಗೆ ಹಿಂಗೆ ಅಕ್ಕಿದ್ದಿಲ್ಲ ಯವ್ವ ಹಿಂಗೆ ಅಕ್ಕಿದ್ದಿಲ್ಲ ತಿಂಗಳಾಗತ್ಲೆ ಬರ್ತಾಳಕ್ಕಿ ಜಯವ್ವ ರೊಕ್ಕ ಕೊಡಂತೇಳಿ ಎಲ್ಲಿದಾಗ ಕೊಡ್ಲಿರಿ ನಾನು ಎಲ್ಲಿದಾಗ ಕೊಡ್ಲಿ ಏನು ಮಾಡಲಿ ಓ ದೇವ್ರೇ ಏನು ಮಾಡಲಿ ಯವ್ವ ನಾನು ಹಿಂಗೆಲ್ಲ ಆಕತಿ ಅಂತ ನನಗೆ ಗೊತ್ತಾಗ್ಲಿಲ್ಲಲ್ರಿ ಅಯ್ಯೋ ದೇವ್ರೇ ಇನ್ನು ಆತಾಳ ನನ್ನ ಕತಿ ಮುಗೀತ ಯವ್ವ ನಾ ಕೆರಿನ ಬಾವಿನ ನೋಡಿ ಹಾರ್ತನೀಗ ಒಲ್ಲವ ಇನ್ ಜೀವ ಇಟ್ಕೊಂಡಿರಕ್ ನಾವಲ್ಲ ಅಯ್ಯೋ ಏನು ಮಾಡೋದ್ರಿ ಈಗ ನೀನು ನಿನ್ನ ಮಗಳು ಸಂಕಟ ಪಟ್ಟೆ ಹಿಂಗಾಗಿದ್ದು ಇಲ್ಲ ನಮ್ಮ ತಮ್ಮ ಚಲೋ ದುಡಾತಿದ್ದ 1 ತಿಂಗಳು ಬಂದು 5,000 ರೂಪಾಯಿ ಬಡ್ಡಿ ಕೊಟ್ಟಾನ ಈಗ ಹಿಂಗಾತಂದ್ರೆ ಏನರ್ಥ ನನಗೆ ಯಾಕೆ ನಿಮ್ಮ್ಯಾಗ ಅನುಮಾನ ನೀವೇ ಏನೋ ಮಾಡಿಸಿರಿ ಅಂತೇಳಿ ಕರೆ ಹೇಳ್ರಿ ಎಲ್ಲಾರ ಕಂಪ್ಲೇಂಟ್ ನೀವೇ ಕೊಟ್ರೇನ ಮತ್ತೆ ನಿನ್ ದರಿದ್ರ ಬಾಯಾಗನ ಕಂಪ್ಲೇಂಟ್ ನಾವು ಕೊಟ್ವಿ ಅಲ್ಲೇ ನನ್ಗೆ ತಿರ್ಕೇಟದನ್ನ ಮಾಡು ಕೆಲಸ ಬಗ್ಸಿ ಬಿಟ್ಟು ಕಂಪ್ಲೀಟ್ ಕೊಡ್ಕೊಂಡು ಅಡ್ಡಾಡಕ ಮುಳ್ಳು ಹಂದಿ ಮಕ್ಕದಕ್ಕೆ ನಾವೇ ಕೊಡಕ್ ಹೋಗ್ ಕಂಪ್ಲೀಟ್ ನಿಮ್ಮ ತಮ್ಮ ಮಾಡೋದು ರಾಡಿ 1-2 ಯಾರೋ ಕೊಟ್ಟಾರ ಏನ್ ಮಾಡ್ತೀಯ ನೋಡಿ ನಿನಗೆ ಬಿಟ್ಟಿದ್ದು ಹೆಂಗ್ ತಪ್ಪಿಸ್ಕೋತೀವೋ ಏನೋ ದೇವ್ರಿಗೆ ಗೊತ್ತು ಪುಣ್ಯಕ್ಕೂ ನಿನ್ನ ಮಾತು ಕೇಳಿ ನಾವು ಸಿಕ್ಕೊಂಡಿಲ್ಲ ಅನ್ನೋದು ಒಂದೇ ಸಂತೋಷ ನನಗೆ ಇಲ್ಲ ಅಂದಿದ್ರೆ ನಮ್ಮ ಪಜಿತಿ ಭಾಳ ಇತ್ತು ಬಾ ಹೆಂಗ ಏನೋ ಒಟ್ಟು ಕಡೆಲಾಗದ್ ನಾವು ಅಯ್ಯೋ ರೀ ನೀವು ಸಿಕ್ಕೊಂಡಿಲ್ಲ ನಾನು ಸಿಕ್ಕೊಂಡೇನಲ್ಲ ನಾವೇನ್ ಮಾಡೋಣ ಹೇಳಷ್ಟು ಹೇಳಿದ್ವಿ ನೀವೇ ನಮ್ಮ ಮಾತು ಕೇಳಿದೆನ್ ನೀನು ಯಾರ ಮಾತು ಕೇಳಿದಿ ನೀನು ಎಷ್ಟು ಹೇಳಿದ್ವಿ ನಾವು ನಿನಗೆ ಬೇಡ ಇಂಥ ಮಾಡ್ತಿನ ಕೆಲಸ ಮಾಡಬೇಡ ಅಂತೇಳಿ ಎಷ್ಟು ಹೇಳಿದ್ವಿ ಹರಾಮದ್ ರೊಕ್ಕ ಅದು ಜೀವಕ್ಕೆ ಚಲೋ ಅಲ್ಲ ಹಾಲು ಕುಡ್ದು ಮಕ್ಕಳು ಬದುಕಲ್ಲ ಇಸಾ ಕುಡ್ದು ಮಕ್ಕಳು ಬದುಕ್ತಾವನ ಅಂತೇಳಿ ಎಷ್ಟು ಹೇಳಿದ್ವಿ ನಿನಗೆ ರೊಕ್ಕದ ರುಚಿ ಎತ್ತಿತ್ತು ಸುಖದ ಗುದಿಗೆ ಮುಳು ಚುಚ್ಕೋಬೇಕಾಗಿತ್ತು ಹೆಂಗ ಅನ್ನನ ಗಂಜೆ ಏನೋ ಒಂದು ಕುಡ್ದು ತಿಂದ ನಮ್ಮ ಮನ್ಯಾಗ ನಾವು ನೆಮ್ಮದಿಯಿಂದ ಮರ್ಯಾದಿಂದ ಬಾಳ್ತಿದ್ದೆ ನಾನು ಈಗ ಆ ಜಯವನ್ ಕಡೆ 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಈಗ ಹೆಂಗ್ ವಾಪಸ್ ಕೊಡ್ತಿ ಈಗ ಸಾಲದಕ್ಕೆ ಮನಿ ಪತ್ರ ನನಗ ಗೊತ್ತಾಲಾರ್ದ ಮುಚ್ಚಿ ಇಡಾಕ್ ಹೋಗಿದ್ದಿ ನನ್ನ ಮಗಳು ಗಿರ್ಜದಾಳ ಅಂತೇಳಿ ಇವತ್ತು ನಮ್ಮ ಬಾಳೆ ಬಚ್ಚೆ ಇಲ್ಲಾಂದ್ರೆ ಮನಿ ಪತ್ರ ಇಟ್ಕೊಂಡು ಆಟ ಆಡಿಸ್ತಿದ್ಲು ಬಾಕಿ ಜೈ ಏನ ಹೆಂಗ್ ಕೊಡ್ತೀಯ ಕೊಡು ನಿನ್ಗೆ ಬಿಟ್ಟಿದ್ ನಾವ್ ಏನ್ ಮಾತಾಡಕ್ ಹೋಗಲ್ಲ ನಿನಗ ಬಿಟ್ಟಿದ್ದು ಅಯ್ಯೋ ದೇವ್ರೆ ಇಲ್ಲಪ್ಪ ಇನ್ನು ನನಗೆ ಉಳ್ಗಾಲ ಬಿಡು 1 ಲಕ್ಷ ರೂಪಾಯಿ ಎಲ್ಲಿದ ಕೊಡ್ಲವ ನಾನು ಗಂಡಾಗಿ ನೀನೇ ಹಿಂಗೆ ಕೈ ಬಿಟ್ರೆ ನಾ ಎಲ್ಲಿ ಹೋಗ್ಲಿ ಏನು ಮಾಡಲಿ ಯವ್ವ ನಾನು ಏನು ಮಾಡಲಿ ಈ ರೀತಿ ಹಿಂಗೆ ಆಕತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಈಗ ಗೊತ್ತಾತು ನನಗಿದೆಲ್ಲ ಯಾಕೆ ಹಿಂಗೆ ಆತಂತೇಳಿ ನನಗೆ ಗೊತ್ತಾತು
ದರಿದ್ರ ದರಿದ್ರ ಆವರ್ಸೈತ್ ನಮ್ಮ ಮನಿಗೆ. ಆ ದರಿದ್ರ ನಿಮ್ಮ ಮೊಮ್ಮಗಳ ರೂಪದಾಗ ಬಂದು ಕುಂತತ್ ನನಗೆ ಈ ಮನಿಗೆ. ಏನ ದರಿದ್ರ ಬಂದಾಗ ಬಂದಿದ್ಲಲ್ಲಕ್ಕಿ, ಅಯ್ಯೋ ದರಿದ್ರ ಬಂದಾಗ ಬಂದ್ಲಕ್ಕಿ ಹುಡುಗಿ. ಆ ಕೂಸು ಹುಟ್ಟಿದ ಗಳಿಗೆಗೆ ನಮ್ಮ ಮನಿಗೆ ಏನೋ ಒಂದು ದರಿದ್ರನೇ ಅಟಕಾಯಿಸೈತಿ. ಅದಕ್ಕೆ ನನಗಿಂತ ಒಂದು ಆಗಿದ್ದು 1,00,000 ತಲೆ ಮ್ಯಾಗ ಹೇರ್ಕೊಂಡು ಒದ್ದಾಡಂಗ ಆತಿಗೆ ಬಾಳೆ. ಅಯ್ಯೋ ದೇವ್ರೆ ಏನು ಮಾಡ್ಲೇ ಯವ್ವ ನಾನು. ಏಯ್ ಮುಚ್ಚಬಾಯ್. ಅಲ್ಲ ಚಿಗವ, ನೀ ಮಾಡ್ಕೊಂಡಿರೋ ಮಣ್ತಿನ ಕೆಲ್ಸಕ್ಕೆ ನೀ ಮಾಡ್ಕೊಂಡಿರೋ ಸಾಲ ಸಮದಿಗೆ ನನ್ನ ಮಗನ, ನನ್ನ ಖುಷಿನ, ನನ್ನ ಮಗಳನ್ನ ಹೊಣಿ ಮಾಡಕತ್ತೀನ. ನನ್ನ ಮಗಳ ದರಿದ್ರದಕ್ಕೇನ ಅದಕ್ಕೆ ನಿಂಗೆ ಹಿಂಗೆ ಬಂತನ? ನನ್ನ ಮಗಳ ಬಂದಿದ್ಲನ ಸಾಲ ಮಾಡ 1,00,000 ಒಯ್ದು ಕೊಡು, 5,000 ಬಡ್ಡಿ ಇಸ್ಕೊ ಅಂತ ಹೇಳಕ್ ನಿಮಗೆ. ಸಣ್ಣ ಮಕ್ಕಳು ದೇವ್ರ ಸಮಾನ ಅಂತಾರ. ಆ ಮಕ್ಕಳಿಗೆ ಹೆಸರು ಇಡ್ತಿರಲ್ಲ ನೀವು. ದೇವ್ರು ನಿಮ್ಗೆ ಒಳ್ಳೇದಂತೂ ಯಾವತ್ತೂ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಹೊಲಸು ಗುಣಕ್ಕೆ ಈಗ ಹಿಂಗಾಗಿರೋದು. ನಿನ್ನೆ ಅಡಿಗೆ ಮಾಡ್ಕೋತೇನಂದ್ರೆ ಒಲೆಯಾಗ ನೀರು ಹಾಕಿ ಬಂದ್ರಿ, ನನ್ಗಿನ್ ಗೊತ್ತಿಲ್ಲ ಅಂತ ಮಾಡಿರಿ. ಅಯ್ಯೋ ಏನು ಮಾಡ್ಲೇ ಯವ್ವ ನನ್ನ ನಡೆ ಬಾರಕ. ಗಿರ್ಜಿ ಚಿಗವ್ವ ಅಪ್ಪ ಅನ್ನೋದು ಏನಾರ ಪ್ರೀತಿ ಐತೇನ್ಲೇ ನಿನ್ಗೆ ಏಟಾರ? ಆ ತಾಳಿ ಚೈನ್ ಕೊಡಯ್ಯವ್ವ, ಬಂಗಾರ ಏನೈತೆ ಅದನ್ನು ಕೊಡು. ಒಂಚೂರು ಅದನ್ನ ಒತ್ತಿ ಇಟ್ಟು ಸಾಲ ಹರ್ಕೊಂಡು ಆ ಜಯವನ್ ರೊಕ್ಕ ಹಾಕಿ ಕೊಟ್ಬಿಟ್ಟೆ ಅಂದ್ರೆ ನಾ ಚಿಂತೆ ಬಿಡ್ತತಿ. ನಿಧಾನಕ್ಕೆ ರೊಕ್ಕ ಜೋಡಿಸಿ ನಿನಗೆ ಮಾಡಿಸ್ಕೊಡ್ತೇನವ್ವ. ನಿಮ್ಮ ಅವ್ಗ ನಿಮ್ಮ ಅತ್ತಿಗೆ ನಿನ್ನ ಗಂಡಗೆ ಒಟ್ಟು ಹೇಳ್ಕೊ, ಹಿಂಗಾಗಿತ್ತು ಕೊಟ್ಟನಿ ಏನಾತೀಗ ಅಂತ ಹೇಳವ್ರಿಗೆ. ಒಂದಿಟ್ಟು ಹೇಳು. ಅಲ್ವೇ ಚಿಗವ್ವ, ಒಮ್ಮೆ ನಿನ್ನ ಮಾತು ಕೇಳಿ ಮೋಸ ಹೋಗ್ಯಾನೆ ಅಂದ್ರೆ ಈಗೂ ಅದನ್ನ ಮಾಡ್ತೇನೆ ಅಂತ ಮಾಡಿಯೇನ? ನಮ್ಮಪ್ಪ ಬಾಯ್ಬಿಟ್ಟು ಕೇಳಿ ನೋಡೋಣ, ಆದರೆ ಕೊಡ್ತೇನೆ. ನಮ್ಮಪ್ಪ ಕೇಳಾರ್ದ ನಾ ಏನು ಕೊಡೋದಿಲ್ಲ. ಯಾಳು ಮಗಳು ಹೆಂಗಿದ್ರು ಮನಿ ಪತ್ರನೂ ಒತ್ತಿ ಇಟ್ಟಿಲ್ಲ, ಆ ಪತ್ರನೂ ನೀನು ಇಸ್ಕೊಂಡು ತೆಗೆದಿಟ್ಟಿಯಲ್ಲ, ಹೆಂಗಿದ್ರು ಎಲ್ಲಿದ ಕೊಟ್ಟು ಮುಟ್ಟಿಸ್ತಾಳ ಮುಟ್ಟಿಸ್ಲಿ. ಈಕಿದ್ ಭಾಳನ ಆಗೈತಿ, ರೊಕ್ಕ ಕೊಡಬೇಡ. ಮಾಡಿದ್ದು ಉಣ್ಣ ಮಾರ ಅಂತೇಳಿ ಅನ್ಬೋಸ್. ನಿಮ್ಮ ತಮ್ಮನ್ ನಂಬಡ ಅವ 7 ಹಾಕ್ನಾಕದನ, ಅವ ಮನುಷ್ಯರ್ದಾಗಿಲ್ಲವ, ಅವ್ನು ನಂಬಡ ಅಂತ ಎಷ್ಟು ಹೇಳಿದೆ. ನನ್ನ ಮಾತು ಕೇಳಿದೆ ನೀನು? ನನ್ನ ಮಾತು ಕೇಳಿದೆ ನೀನು? ನನ್ನ ಮಾತು ಕೇಳಿದ್ರೆ ಹಿಂಗಾಕಿತ್ತ ನಿನಗ? ಇನ್ನು ಎಲ್ಲೆಲ್ಲಿದ್ ರೊಕ್ಕ ತೆಗಿಸ್ಕೊಟ್ಟಿಯೋ ಏನು ಯಾರಿಗೆ ಗೊತ್ತು? ಅಯ್ಯೋ ಇಲ್ಲ ರೀ, ಎಲ್ಲಿದು ರೊಕ್ಕ ತೆಗೆದುಕೊಟ್ಟಿಲ್ಲ ನಾನು. ಅಯ್ಯೋ ಹಾಳದ್ದು ಥೋ, ನನ್ನ ಪಾಡಿಗೆ ನಾನು ಇದ್ನಪ್ಪ. ಈ ಹಲ್ಕಟ್ ಬಾಡೆ ಎಲ್ಲಿದ ಬಂದೋ ಏನತ್ತಾಗ ಜೋಡಾಗತ್ತಾಗ. ಅಯ್ಯೋ ದೇವ್ರೆ, ನೆಮ್ಮದಿಯಾಗಿದ್ದಕ್ಕಿ ಬಾಳ್ನಾಗ ಸಾಲದ ಸೆಳಿ ಹೇರ್ಬಿಟ್ನಲ್ಲ ಯವ್ವ. ನಾ ಏನು ಮಾಡ್ಲ ಯವ್ವ? ಅದಕ್ಕೆ ಹೇಳೋದು ಗಂಡನ ಮಾತು ಕೇಳ್ಬೇಕು ಸ್ವಲ್ಪರ ಅಂತೇಳಿ. ಇವತ್ತಿಂದ ಕೆಲಸ ಶುರು ಮಾಡಿಬಿಡೋಣ. ಹೆಂಗಿದ್ರು ಬಿಸಿಲು ಬಿದ್ದೈತಿ. ಭಾಳಷ್ಟು ಪ್ರಮಾಣದಾಗ ಏನು ಬೇಡ, ಎಷ್ಟಕ್ಕವ ಅಷ್ಟಷ್ಟೇ ಒಂದು ಸ್ವಲ್ಪ ಹಪ್ಪಳ ಚಾಲು ಮಾಡೋಣಂತ. ಈಗ ಹೆಂಗಿದ್ರೆ ಹಲಸ್ಲೇನಿನ್ ಮತ್ತೆ ಸೀಸನ್ ಶುರುವಾಗೈತಿ. ಹಲಸಿನ ಹಪ್ಪಳನೂ ಮಾಡೋಣ. ಏನಂತೀರಿ? ಆಮ್ಯಾಗ ಉಪ್ಪಿನಕಾಯಿದು ಡಬ್ಬಿ ಎಲ್ಲ ಸುಮಾರು ಇದು ಎಲ್ಲ ತರಿಸಿಟ್ಟೇನಿ. ನಿಂಬಿಕಾಯಿ ಅದು ಮಂಡ್ಯವ್ರಿಗೆ ಹೋಗಿ ಬಂದ ಚಾಲು ಮಾಡೋಣ ಅಂತ ಮಾಡಿದ್ದೆ. ನಿಂಬಿಕಾಯಿ ಅದು ತರಿಸೇನಿ. ಓಸು ಹೆಚ್ಚಿ ಉಪ್ಪಿನಕಾಯಿ ಹಾಕೋದು ಪರಕ. ನೀವು ಓಸು ಉಪ್ಪಿನಕಾಯಿಗೆ ನಿಂಬಿಕಾಯಿ ಹೆಚ್ಚ, ಇನ್ನು ಇವ್ರು ಅಷ್ಟು ಉಪ್ಪಿನಕಾಯಿ ಡಬ್ಬಿ ತುಂಬೋದು ಮಾಡೋದು, ಅದಕ್ಕೆ ಮಸಾಲೆ ಒಗ್ಗರಣೆ ಹಾಕೋದು ಮಾಡ್ತಾರೆ. ಏನಂತೀರಿ? ನಾನು ಹೆಚ್ಚಿಸ್ತೇನೆ ತಗೋ. ಅಷ್ಟು ನಿಂಬಿಕಾಯಿ ಒಬ್ಬರ ಹೆಚ್ಕೊಂಡು ಕುಂತ್ರೆ ಆಗಂಗಿಲ್ಲ. ನಾನು ಪರಕ ಇಬ್ರು ಹೆಚ್ಚುತ್ತೇವೆ. ಪ್ರೇಮಕ್ಕಾರ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕುಡಿಸಿ ಡಬ್ಬಿ ಪ್ಯಾಕ್ ಮಾಡಲಿ. ಮಸಾಲೆ ನಾ ಹಾಕ್ತೇನೆ. ಹಂಗಾರ ಹಿಂಗೆ ಮಾಡ್ರಿ ಶಾಂತಕ, ನೀ ಮಸಾಲೆ ಹಾಕ್ದೆ ಪಾತಿ ತುಂಬ್ತಾಳ ಡಬ್ಬಿಗೆ, ನಾನು ಹಪ್ಪಳ ಉತ್ತೇನೆ. ಏನಂತೀರಿ? ನನಗೆ ಹಪ್ಪಳ ಉದ್ದದು ಇಷ್ಟನೂ ಹೌದು. ಅದೆಲ್ಲ ಮೊದಲಿಂದ ನಾನು ಅದ ಕೆಲಸನ ಮಾಡೇನಲ್ಲ. ಪಟ ನಾ ಏಸದವ ಹಪ್ಪಳ ಉದ್ದಕ್ಕೆ ತಯಾರು ಮಾಡ್ತೇನೆ. ಆಮ್ಯಾಗ ಹಪ್ಪಳದ ಹಿಟ್ಟಿನ ಹದ ನನಗೆ ಹೇಳ್ಕೊಟ್ಟಿರಲ್ಲ ನೀವು. ಹೆಂಗಿದ್ರೆ ಮಷಿನಿಗೆ ಹಿಟ್ಟು ಹಾಕೋದು, ನೀರು ಹಾಕೋದು, ಮಸಾಲೆ ಸಾಮಾನು ಹಾಕೋದು ಎಲ್ಲ ನಾ ಮಾಡ್ಕೋತೀನಿ. ಸರಿ ಹಂಗಾರ ಪಾತಿಮಕ್ಕರ, ಉಪ್ಪಿನಕಾಯಿ ಜಾಡಿಗೆ ಹಾಕಿ ಬಾಯಿ ಹಾಕಿ ತುಂಬಿಡೋದು ಜವಾಬ್ದಾರಿ ನಿಮ್ದು. ಅಂದರೆ ಭರಣಿಗಳಿಗೆ ದೊಡ್ಡದಕ್ಕೆ ಅಲ್ಲಿಂದ ಆಮೇಲೆ ತೆಗೆದು ಇದಕ್ಕೆ ಹಾಕಿಡ್ರಿ. ಈ ಬಾಕ್ಸ್ ಪ್ಯಾಕಿಂಗ್ ಮಾಡೋದು ಎಲ್ಲ ನಿಮ್ದ ನೋಡ್ರಿ. ಸರಿ, ನಿಮ್ದಿಗೆ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಶಾಂತಂದು ಅಕ್ಕ. ನಮ್ದಿಗೆ ಮಾಡ್ಕೊಂತಾವ್. ಕೈಯಲ್ಲಿ ಖರ್ಚಿಗೆ ಹೆಣಗೆ ಇಲ್ಲದೆ ತಲೆಗೆ ಕೆಟ್ಬಿಟ್ಟಿತ್ತೆ, ಸೀರ್ ಖರಾಬ್ಗೆ ಆಗ್ಬಿಟ್ಟಿತ್ತೆ. ಈಗ ಮತ್ತೆ ಹೆಣಗೆ ಬರೋಕ್ಕೆ ಶುರು ಆಗ್ಬಿಟ್ರೆ ನಮ್ದು ಕೆಲಸಕ್ಕೆ ಸ್ವಲ್ಪ ಥೋಡಾ ಜಾಸ್ತಿಗೆ ಆಗ್ಬಿಟ್ರೆ ಟೆನ್ಷನ್ಗೆ ಇಲ್ಲ, ಕೈಗೆ ರೊಕ್ಕಾಗೆ ಸಿಗ್ತದೆ ಅಲ್ಲ. ಸರಿ ಹಂಗಾರೆ ಮತ್ತೆ ಇವತ್ತಿಂದ ಶುರು ಮಾಡೋಣ. ಸೋಮವಾರ ಎಲ್ಲರೂ ಬೆಳಗ್ಗೆ ಅಜ್ಜನ ಮಠಕ್ಕೆ ಹೋಗಿ ನಮಸ್ಕಾರನೂ ಮಾಡಿ ಬಂದೇನೆ ನಾನು. ಸರಿ ಹಂಗಾರೆ ನಿಮ್ಮ ಕೆಲಸ ನೀವು ಶುರು ಮಾಡ್ಕೊರಿ. ಇವತ್ತು ಭಾಳ ಏನು ಬೇಡ್ರಿ ಪ್ರೇಮಕ್ಕ, ಒಂದು 200-300 ಹಪ್ಪಳ ಅಷ್ಟೇ ಮಾಡೋಣ. ನೋಡೋಣ, ಬಿಸಿಲು ಹಾಗೆ ಸಂಜೆ ಮಟ್ಟ ಇತ್ತಪ್ಪ ಅಂದರೆ ಸ್ವಲ್ಪ ಹೆಚ್ಚಿಗೆ ಮಾಡನ್ಬೇಕಾರೆ. ಭಾಳ ಕಡಿಮೆ ಇದ್ರೆ ಬೇಡ. ಈಗ ಫಸ್ಟ್ ಒಂದು 100-200 ಆಗುವಷ್ಟು ಹಿಟ್ಟು ನಾದ್ತೇನೆ. ಈಗ ಅಂದರೆ ಮಷಿನ್ಗೆ ಹಾಕ್ತೇನೆ ಅದಕ್ಕೆ ಹಿಟ್ಟು. ಅವಷ್ಟು ಆಗಲಿ, ಮತ್ತೆ ಬಿಸಿಲು ಇತ್ತಂದ್ರೆ ಇನ್ನಷ್ಟು ಹಾಕಿದ್ರ ಆತು. ಹಂಗೆ ಮಾಡಂತವ್ರಿ. ಮತ್ತೆ ಶಾಂತಕ್ಕ, ಪಾಪು ಏನು ಮಾಡಕತ್ತೈತಿ? ಮತ್ತೆ ಆಡಿಸ್ಕೊಂತ ಕುಂತಾರ. ಯವ್ವ ಕೂಸಿದ್ರೆ ಏನೂ ಬೇಡ ಅವ್ರಿಗೆ. ಅದೇನು ಅಷ್ಟು ಖುಷಿನ ಮ್ಯಾಗ ಜೀವ ಅವ್ರು. ಅದನ್ನ ಆಡಿಸ್ಕೊಂತ ಕುಂದ್ರದೇ ಒಂದು ಖುಷಿ ಅವರಿಗೆ. ಮತ್ತೆ ಶಾಂತಕ್ಕ, ನಿಮ್ಮ ತಂಗಿ ಅವ್ರಿನ್ನೂ ಬಂದಿಲ್ಲನ? ಇಲ್ಲ, ಆಕಿದೇನವ ಆರಾಮಿನ್ನು ಆಫೀಸ್ ಕೆಲ್ಸಕ್ಕೆ ಹೋಗಕ್ಕೆ ಯಾವಾಗ ಹೋದ್ರೂ ನಡಿತೈತಿ. ನಾನು ಹಂಗಲ್ಲ, ನನಗೆ ಇನ್ನು ಬಿಟ್ಟಿರೋಕ್ಕಾಗಕತ್ತಿದ್ದಿಲ್ಲ. ನಾನು ಅವಸರಲ್ಲೇ ಓಡಿ ಬಂದೆ ಅಷ್ಟೇ. ಆಕೆ ಇನ್ನೂ ಒಂದು 2-3 ತಿಂಗಳು ಇದ್ದೇ ಬರ್ತಾಳೆ. ಆಕೆಗೆ ಈಗ ಬರೋ ಮನಸ್ಸು ಇಲ್ಲ. ಅಲ್ಲೇ ನಮ್ಮವ್ವ ಭಾರಿ ಚಲೋ ನೋಡ್ಕೊತಾಳ.
ಯಾವ್ದು ಚಿಂತೆ ಇಲ್ದಂಗೆ ಹಂಗಾಗಿ ಅಲ್ಲೇ ಇರ್ಬೇಕಂತ ಆಸೆ ಪಡ್ತಾಳ. ಆಕಿ ಸಣ್ಣಂದಿರ್ತಾನೋ ನಾನೇ ಎಲ್ಲ ಕೆಲಸ ಮಾಡ್ಕೊಂತ ಬರ್ತಿದ್ನೆ ಮನ್ಯಾಗ. ಕೆಲಸ ಏನು ಅಂತ ಮಾಡಿ ಗೊತ್ತೂ ಇಲ್ಲ ಆಕಿಗೆ. ಈಗ ಇದ್ಕಿದ್ದಂಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡನ್ನತ್ಲೆ ನನ್ನ ಕೈಲಾಗಲ್ಲ ಅಂತೇಳಿ ಇದು ಮಾಡ್ತಾಳ. ಹೌದು. ಮತ್ತೆ ಪರಕ್ಕ ಕೂಸು ಆರಾಮೈತೆ ನಿನ್ನ ಮಗಳ? ಆರಾಮದಳವ. ಆಕಿನ ಸಾಲಿಗೆ ಹೋದ್ಲ, ಸಾಲಿಗೆ ಕಳಿಸಿ ಆಕಿನ ಡಬ್ಬಿ ಗಿಬ್ಬಿ ಕಟ್ಟಿ ಆಕಿನ ಸಾಲಿಗೆ ಕಳಿಸಿ ಮನ್ಯಾಗ ಒಟ್ಟು ಅಡುಗೆ ಮಾಡಿಟ್ಟೆ ಬಂದೆ ಈ ಕಡೆ. ಯವ್ವ ದೇವ್ರೇ, ನನ್ನ ಗಂಡಂದು ಜಗಳ ಅಂದ್ರೆ ಜಗಳ, ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ, ಒತ್ತಾಯ ಮಾಡಿ ಈಗ ಅರ್ಧ ಹೊಕ್ಕೇನಿ ಅಂತ ಬಂದಂಗೆ ಬಂದೇನಿ ಈಗ ನಾನು. ಅವರು ಒಟ್ಟ ಸೇರವಲ್ರು, ಹೋಗ್ಬೇಡ ಹೋಗ್ಬೇಡ ಅಂತೇಳಿ. ಹೌದಾ? ಆಗಲಿ ಬಿಡ. ಸರಿ ಹಂಗಾರ ನೀವು ಚಾಲು ಮಾಡ್ಕೊರಿ ಕೆಲಸ, ನಾ ಒಟ್ಟು ಮನೆ ಕಡೆ ಹೋಗ್ತೀನಿ, ಒಟ್ಟು ಹಾಲು ಕುಡಿಸ್ತೇನೆ ಖುಷಿಗೆ. ತೋರವ ತೋರಂಗಾರ ನೀವು ನಿಂಬಿಕಾಯಿ ತಗೋರಿ, ನಾ ಪಟ ಪಟ ಹಿಟ್ಟು ಸಣ್ಣಗಿಗೆ ಹಾಕ್ತೇನೆ. ಮನ್ಯಾಗ ಕುಂತು ಮಾಡೋದೊಂದು ದುಡಿ ಮುಂಚೋಲ ಅಥವಾ ಇದು. ಹ್ಞೂ ನಯವ್ವ, ಕೈ ಖರ್ಚಿಗೆ ರೊಕ್ಕ ಅದು. ನನ್ನ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಿಗೆ ಹಚ್ಚಿ ಓದಿಸ್ಬೇಕಂತ ಆಸೆ ಇತ್ತು. ಏನಪ್ಪ ಹಿಂಗಾಗಿತ್ತು. ಈಗ ಅಲ್ಲಿ ಶಾಂತಕಲ್ಲಿ ಹೋದ್ಲಲ್ಲ, ಬಂದಿನ ಚಾಲು ಮಾಡ್ತಾಳೋ ಇಲ್ಲ ಅನ್ನಂಗಾಗಿತ್ತು. ಚಲೋ ಆಯ್ತು, ಬಂದಿನ ಮತ್ತೆ ಶುರು ಮಾಡತ್ತಾಳ. ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಾಕ್ತೇನೆ, ಪಾಪ ಓದ್ಲಿ. ಇಂಗ್ಲೀಷ್ ಮೀಡಿಯಮ್ ಇಲ್ಲಂದ್ರು ಕನ್ನಡ ಮೀಡಿಯಮ್ನಾಗ ಆದರೂ ಉಣ್ಣಾಕ ತಿನ್ನಕ ಬಟ್ಟಿ ಬರೀಗಾರ ಒಂದು ಆರಾಮ ಅನುಕೂಲ ಆಕತಿ.